ಇದೇ ಕಂದಾಯ ಅಧಿಕಾರಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ದೂರನ್ನು ನಾವು ತಗೊಂಡು ಬಂದಿದ್ದೀವಿ. ನೋಡಿ, ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ, ಒಂದು ಕಟ್ಟಡದಲ್ಲಿ 7 ಫ್ಲ್ಯಾಟ್ಗಳಿದೆ. 8 ಫ್ಲ್ಯಾಟ್ಗಳಿದೆ. ಆ 8 ಫ್ಲ್ಯಾಟಲ್ಲಿ 7 ಫ್ಲ್ಯಾಟ್ಗಳಿಗೆ ಖಾತೆಯನ್ನು ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿಲ್ಲಿದೆ. ಆದರೆ ನಮಗೆ ಸಂಬಂಧಪಟ್ಟಂಥ ಒಂದು ಫ್ಲ್ಯಾಟ್ಗೆ ಖಾತೆ ಕೊಡಲಿಲ್ಲ. ಯಾಕೆ? ಇದರ ಕಾರಣ ಏನು ಅಂತ ಗೊತ್ತಿಲ್ಲ. ಅಥವಾ ಇದರಲ್ಲೇನಾದರೂ ಅವರು ಬ್ರೈಬ್ ಏನಾದರೂ ಕೇಳ್ತಾ ಇದ್ದಾರಾ? ಬೈ ಚಾನ್ಸ್ ಆಗೇನಾದರೂ ಹಣ ಬೇಕು ಅಂತ ಕೇಳಿದರೆ ಕಾನೂನು ರೀತಿ ಕೊಡ್ತಿದ್ವಿ ನಾವು. ನಮ್ಮ ಹತ್ರ ಹಣನೂ ಕೇಳ್ತಿಲ್ಲ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. GBAದು ಆದೇಶ ಇದೆ, ಯಾವುದೇ ಕಾರಣಕ್ಕೂ ಈ ಒಂದು ಕಟ್ಟಡಕ್ಕೆ ಖಾತಾ ಇಶ್ಯೂ ಮಾಡೋದಕ್ಕೆ ತಡಿಬಾರ್ದು ಅಂತ. ಆದರೆ ಖಾತಾನ ರಿಜೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲ ದಾಖಲೆಗಳಿಲ್ಲಿದೆ, ಬುಕ್ ಎಂಟ್ರಿ ಕೂಡ ಇದೆ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಏನು ಹೇಳ್ತಾರೆ. ರೀಸನ್ ಫಾರ್ ರಿಜೆಕ್ಷನ್: ವಿಷಯ ನಿರ್ವಾಹಕರು ಆಗ ಕಂದಾಯ ಅಧಿಕಾರಿರವರ ಶಿಫಾರಸಿನಂತೆ ತಿರಸ್ಕರಿಸಲಾಗಿದೆ. ಯಾಕೆ ತಿರಸ್ಕರಿಸಿದ್ದಾರೆ? ಅದೇ ಕಟ್ಟಡದಲ್ಲಿ 7 ಖಾತಾಗಳನ್ನು ಇಶ್ಯೂ ಮಾಡಿದ್ದಾರೆ. ಆದರೆ ನಮ್ಮದು ಒಂದು ಖಾತಾನ ಮಾತ್ರ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ? ಇದರ ಉದ್ದೇಶ ಏನು? ಇದನ್ನು ಅಧಿಕಾರಿಗಳ ಹತ್ರ ಈಗಾಗಲೇ ದೂರು ಕೊಟ್ಟಿದ್ದೇನೆ. ಅವರು ವಿಚಾರಣೆ ಮಾಡಿ ಏನು ಲೋಪ ಆಗಿದೆ, ಆ ಲೋಪ ಎಸಗಿರೋಂಥವ್ರು ಯಾರು, ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅನ್ನೋದು ಕೊಡಬೇಕಾಗಿದೆ.